ನನಗೆ 9 ಏನಿನ್ ಈ ಥರ ಆ ಥರ ಅಂತ ಡೌಟೇ ಇಲ್ಲ. ಪ್ರಿಯಾಂಕಾ ಮಾಡ್ಲಿಂಗ್ ಅಲ್ಲಿ ಹೆಂಗೆ ಮಿಂತಾ ಇದ್ರು ನೋಡಿ, ಆ ಫೋಸ್ ನೋಡಿ, ಆ ಲುಕ್ ನೋಡಿ. ಸಾರಿ ಪ್ರಿಯರಪ್ಪ ನಮ್ಮ ಟ್ರಾನ್ಸ್ಜೆಂಡರು. ಸೊ ನಾನು ಮನೇಲಿ ವೇರ್ ಮಾಡ್ತಾ ಇದ್ದಂಥ ಸ್ಯಾರಿ ಇದು. ನಮ್ಮಮ್ಮ ಕೆಲ್ಸಕ್ಕೆ ಹೋದಾಗ ಕದ್ದು ಮುಚ್ಚಿ ಕೊಯ್ಸಲಿ. ನಾನು ಲ್ಯಾಕ್ ಟುಗೆದರ್ ಡೈಮಂಡ್ ಏನೋ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಹೋಗ್ತೀನಿ ಡೈಮಂಡ್ಗೆ. ನಮ್ಮ ಪ್ರಿಯಾಂಕಾ ಅವ್ರಂಗ ನೆಕ್ಸ್ಟ್ ಕರೋಡ್ಪತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾವ್ದಾದ್ರು ಒಂದು ಹುಡುಗಿ ನೋಡಿದಾಗ ನಾನು ಅವ್ರ ಥರನೇ ಜಡೆ ಬೆಳೆಸ್ಬೇಕು, ಸೊ ನಾನು ಅವ್ರ ಥರನೇ ರೆಡಿ ಆಗಬೇಕು, ಸೊ ನಾನು ಅವ್ರ ಥರನೇ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ಆಸೆಗಳು ನಮ್ಮಲ್ಲಿ ಶುರುವಾಗುತ್ತೆ. ಒಂದೊಂದೇ ನಾನು ನಮ್ಮ ಅಮ್ಮನ ಹತ್ರನೇ ಕಲ್ತಿದ್ದು. ಅಡುಗೆ ಮಾಡೋದಾಗಿರ್ಬೋದು, ಅನ್ನ ಮಾಡೋದು, ಸಾರು ಮಾಡೋದು, ಇದೆಲ್ಲ ಹೇಳ್ಕೊಟ್ಬಿಟ್ಟು ನಮ್ಮಮ್ಮ ಹೋಗ್ಬಿಡೋರು ಕೆಲ್ಸಕ್ಕೆ, ಹಿಂಗೆ ಮಾಡು, ಈ ಥರನೇ ಮಾಡು ಅಂತ. ನಾನಿವತ್ತು ಸಂದರ್ಶನ ಮಾಡಲಿಕ್ಕೆ ಹೊರಟಿರೋಂಥ ವ್ಯಕ್ತಿನೇ ಒಂದು ರೀತಿಯಾಗಿ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಅವರ ಕತೆ ಇನ್ಸ್ಪಿರೇಷನ್. ನಮ್ಮ ಬೆಂಗಳೂರವರು ಇಡೀ ಇಂಡಿಯಾದಲ್ಲೇ ಅವ್ರ ಹೆಸರು ಸದ್ದು ಮಾಡಿದ್ದಾರೆ. ಫಸ್ಟ್ ಟ್ರಾನ್ಸ್ಜೆಂಡರ್ ಆರ್ಜೆ ಆಗಿ ಕೆಲಸ ಮಾಡಿದವರು ಇಡೀ ಇಂಡಿಯಾದಲ್ಲಿ ಆರ್ಜೆ ಪ್ರಿಯಾಂಕಾ. ಅವರ ಬದುಕಿನ ಕಥೆನ ಇವತ್ತು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಜನಕ್ಕೆ ಈ ಕತೆ ಇನ್ಸ್ಪಿರೇಷನ್ ಆಗೇ ಆಗುತ್ತೆ. ಇವರ ಬದುಕಿನ ಕತೆ ಸೆಕ್ಸ್ ವರ್ಕ್ ಮಾಡ್ತಾರೆ, ಭಿಕ್ಷಾಟನೆ ಮಾಡ್ತಾರೆ, ಅದ್ರ ಹೊರತುಪಡಿಸಿನೂ ಕೂಡ ನಾವು ಬದುಕನ್ನು ಕಟ್ಕೊಳ್ಬಹುದು, ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ಬೋದು, ಸಮಾಜದಲ್ಲೂ ಕೂಡ ನಮಗೊಳ್ಳೆ ಸ್ಥಾನ ಸಿಗುತ್ತೆ ಅನ್ನೋದಕ್ಕೆ ಇವರ ಬದುಕು ಒಂದು ಸ್ಫೂರ್ತಿದಾಯಕವಾಗಿದೆ. ಹಾಗಾಗಿ ಬನ್ನಿ ಎಲ್ರಿಗೂ ಕೂಡ ಆರ್ಜೆ ಪ್ರಿಯಾಂಕಾ ಅವರ ಬದುಕಿನ ಕತೆಗೆ ಸ್ವಾಗತ. ಬನ್ನಿ ಅವ್ರ ಕತೆ ಕೇಳೋಣ. ಒಂದು ರೀತಿಯಾಗಿ ಅವ್ರು ಯಾವಾಗಲೂ ಜಾಲಿ ಮೂಡಲ್ಲಿ ಪಟ್ಪಟ ಅಂತ ಮಾತಾಡ್ತಾರೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತಾರೆ. ನಮ್ಮ ಪ್ರಿಯಾಂಕಾ ಮಾಡ್ಲಿಂಗ್ ಕ್ಷೇತ್ರದಲ್ಲೂ ಇದ್ರು, ಇವಾಗ ರೇಡಿಯೋ ಜಾಕಿಯಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅವೇರ್ನೆಸ್ ಪ್ರೋಗ್ರಾಮು ಮಾಡಿದ್ದಾರೆ. ಏಡ್ಸ್ ಜಾಗೃತಿ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರು ಭಾಗಿಯಾಗಿದ್ದಾರೆ. ಆದ್ರೆ ಅವ್ರ ಬದುಕಿ ಹೇಗಿದೆ, ಅವ್ರ ಫ್ಯಾಮಿಲಿ ಹೇಗಿದೆ, ಇವಾಗ್ಲೂ ಕೂಡ ಆರ್ಜೆ ಆಗಿ ಕೆಲಸ ಮಾಡ್ತಾ ಇದ್ದಾರಾ. ಇಲ್ಲಿ ನೋಡಿ ನಮ್ಮ ಆರ್ಜೆ ಪ್ರಿಯಾಂಕಾ ಅವ್ರು ಇವಾಗ ನ್ಯಾಚುರಲ್ ಆಗಿದ್ದಾರೆ. ಅಲ್ಲಿ ನೋಡಿದ್ರೆ ಒಂದ್ ರೀತಿ ದಂಗ ಆಗ್ತಾ ಇದೆ ನಮ್ಗೆ. ಅದು ನೀವೇನಾ? ಹೌದು, ನಾನೇ. ಡೌಟೇ ಇಲ್ಲ. ಪ್ರಿಯಾಂಕಾ ಮಾಡ್ಲಿಂಗ್ ಅಲ್ಲಿ ಹೆಂಗೆ ಮಿಂತಾ ಇದ್ರು ನೋಡಿ, ಆ ಫೋಸ್ ನೋಡಿ, ಆ ಲುಕ್ ನೋಡಿ, ಆ ಸ್ಟ್ರಕ್ಚರ್ ನೋಡಿ, ಒಳ್ಳೆ ಒಂದು ಬ್ಯೂಟಿಫುಲ್ ಲೇಡಿ ಅನ್ಕೊಳ್ತೀನಿ. ಇವಾಗ್ಲೂ ಕೂಡ ಹಂಗೆ ಇದ್ದಾರೆ. ಅಲ್ಲಿ ಫೋಟೋದಲ್ಲಿ ಅಲ್ಲಿ ಸ್ವಲ್ಪ ಮೇಕಪ್ ಮಾಡಿದ್ದಾರೆ, ಇಲ್ಲಿ ಮೇಕಪ್ ಮಾಡಿಲ್ಲ. ಈ ಮನೆಗೆ ಬಂದ ಎಷ್ಟು ವರ್ಷ ಆಯ್ತು? ವರ್ಷ ಆಗಿಲ್ಲ, ಜಸ್ಟ್ 5 months ಆಯ್ತು. ಇದು ಸ್ವಂತ ಮನೆನಾ? ಇಲ್ಲ, ಬಾಡಿಗೆ ಮನೆ. ಓಕೆ. ಪ್ರಿಯಾಂಕಾ ಅವ್ರ ಸ್ವಂತ ಮನೆ ಮಾಡಿಲ್ಲ? ಇಲ್ಲ, ಸ್ವಂತ ಎಲ್ಲ ಇತ್ತು, ಆವಾಗ ಮಾರ್ಬಿಟ್ರು ನಮ್ಮಪ್ಪ. ಚಾಮರಾಜಪೇಟೆಲಿ ಇತ್ತು. ಸೊ ಅವಾಗ ನಾವೆಲ್ಲ ಚಿಕ್ಕೋರು, ಸೊ ಖಾಲಿ ಮಾಡ್ಬಿಟ್ಟು ನಮ್ಮಪ್ಪ. ಇಲ್ಲಿ ಯಾರ್ಯಾರು ಇದ್ದೀರಾ? ಇಲ್ಲಿ ನಾನಿದ್ದೀನಿ, ನಮ್ಮಪ್ಪ ಇದ್ದಾರೆ. ನಮ್ಮಪ್ಪ ನಮ್ಮ ತಂಗಿ ಮನೆಗೂ ಇರ್ತಾರೆ, ಇಲ್ಲೂ ಇರ್ತಾರೆ. ಸೊ ಅಲ್ಲಿ ನಮ್ಮ ತಂಗಿ ಮಕ್ಳು ಇರ್ತಾರಲ್ವಾ, ಅವ್ರನ್ನ ನೋಡ್ಕೊಳ್ಳೋದು, ಸ್ಕೂಲ್ ಕರ್ಕೊಂಡ್ ಬರೋದು, ಇದೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾನು ಒಬ್ಳೇ ಇರ್ತೀನಿ. ಇದು ಯಾವಾಗ ತೆಗ್ದಿದ್ದೆ ಫೋಟೋಸ್? ಆಯ್ತು, ಇದು ತೆಗ್ದು ಒಂದು 5-6 ವರ್ಷ ಆಗಿರ್ಬೋದು. 5 ವರ್ಷದಿಂದ ನೀವು ಹಿಂಗೆ ಇದ್ದೀರಾ? ಹೌದು. ಅವ್ರು ಯಾರು? ಚಿಕ್ಕಮ್ಮ. ಓಕೆ. ನಿಮ್ಮ ಅಮ್ಮನ ಹೆಸರು ಚಿಕ್ಕಮ್ಮ? ಹೌದು. ಒಂದು 9 ವರ್ಷ ಆಗಿದೆ. ಜನ್ಮ ಕೊಟ್ಟಂತ ತಾಯಿ ಅಂತಾನೆ ಹೇಳ್ಬೋದು.